ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಯಾವತ್ತು ಮುಳ್ಳಿನ ಮೇಲೆ ಆಪಾದನೆ ಹೊರಿಸಬೇಡ, ಏಕೆಂದ್ರೆ ಮುಳ್ಳಿನ ಮೇಲೆ ನೋಡದೆ ಕಾಲಿಟ್ಟವನು ನೀನೆ. ಬೇರೆಯವರನ್ನ ಕೆಟ್ಟವರು ಅಂತ ಹೇಗೆ ಹೇಳ್ತೀಯ? ತಿಳಿಯದೆ ಅವರನ್ನ ನಂಬಿದ್ದು ನೀನೆ. ನಮ್ಮವರು ನಮ್ಮಿಂದ ಯಾವಾಗ ಮಾತಾಡದೆ ಸ್ವಲ್ಪ ಸ್ವಲ್ಪ ದೂರ ಆಗ್ತಾರೋ ಅವತ್ತೇ ನೀನು ತಿಳಿದುಕೊಂಡು ಬಿಡು, ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಅಂತ. ನಮ್ಮಿಂದ ಕೆಲಸ ಮಾಡಿಕೊಂಡವರು ನಿನ್ನನ್ನು ಬಿಟ್ಟು ಯಾವಾಗ ಹೋಗ್ತಾರೋ ಅವತ್ತು ನೀನು ಯಾವತ್ತು ಬೇಜಾರಾಗಬೇಡ. ಜೀವನವನ್ನ ಪ್ರಪಾತಕ್ಕೆ ತಳ್ಳಬೇಡ. ಈ ಸಮಯ ಒಂದೇ ರೀತಿ ಇರುವುದಿಲ್ಲ. ನಿನ್ನನ್ನ ಅಳಿಸಿದವರು ಮುಂದೊಂದು ದಿನ ಅಳುವ ಸಮಯ ಬಂದೇ ಬರುತ್ತದೆ. ಹಾಗೆ ಮಾಡುವುದು ನಿನ್ನ ಕೈಯಲ್ಲಿದೆ. ಆ ದೇವರು ನಿನಗೆ ಕಷ್ಟಗಳನ್ನ ಕೊಡ್ತಾ ಇರೋದು ಯಾಕೆ ಗೊತ್ತಾ? ನಿನ್ನ ನೋವು ಕೊಡೋದಕ್ಕೆ ಅಲ್ಲ, ನಿನಗೆ ನೋವು ಕೊಡೋದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಟನೆ ಮಾಡುತ್ತಿದ್ದಾರೆ ಅಂತ ನಿನಗೆ ಅರ್ಥ ಮಾಡಿಸುವುದಕ್ಕೆ. ಅದನ್ನ ನೀನು ಅರ್ಥ ಮಾಡಿಕೊಳ್ಬೇಕು. ಬಿಟ್ಟು ಹೋಗ್ತಾ ಇದ್ದಾರಾ? ನಿನ್ನಿಂದ ದೂರ ಆಗ್ತಾ ಇದ್ದಾರಾ? ನೀನು ಬೇಡ ಅಂತ ಹೇಳ್ತಾ ಇದ್ದಾರಾ? ಅಥವಾ ನಿನಗೆ ನನ್ನ ಜೊತೆ ಇರುವುದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರಾ? ಹೋಗ್ಲಿ ಬಿಡು. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಹಾವಿಗೆ ಕಿವಿ ಇಲ್ಲ, ಮೀನಿಗೆ ಜೀರ್ಣ ಶಕ್ತಿ ಇಲ್ಲ. ಹಾಗೇನೆ ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ. ಈ ಮನುಷ್ಯನಿಗೆ ಎಲ್ಲ ಇದ್ದು ಏನು ಪ್ರಯೋಜನವಿಲ್ಲ. ಏಕೆಂದ್ರೆ ಮುಖ್ಯವಾಗಿ ಮನುಷ್ಯನಿಗೆ ಇರೋದು ನಿಯತೆ ಇಲ್ಲ. ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ. ಎಲ್ಲರೂ ನನ್ನವರು ಎಂದು ಮೋಸ ಹೋದೆ. ಇವರು ನನ್ನವರು ಎಂದು ನೆನಪಿನಲ್ಲಿ ನೋವಿನಲ್ಲಿ ಕೊರಗ್ತಾ ಇದ್ದೀಯಾ? ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ವ್ಯಕ್ತಿ ನಿನಗೆ ಒಂದೊಂದು ಪಾಠವನ್ನ ಕಲಿಸಿ ಹೋಗ್ತಾರೆ. ಅದನ್ನ ನೀನು ಯಾವತ್ತೂ ಮರಿಬೇಡ. ಬೆಟ್ಟದಂತಹ ನೋವಿರಲಿ, ಜೊತೆಯಲ್ಲಿ ಇದ್ದವರೆಲ್ಲ ಶತ್ರುಗಳೇ ಆಗಿರಲಿ, ನೀನು ಮಾತ್ರ ನಿನ್ನಲ್ಲಿ ನಂಬಿಕೆ ಇಡು, ಪ್ರಾಮಾಣಿಕ ಪ್ರಯತ್ನ ಮಾಡು. ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರು. ನಿನ್ನ ಸ್ವಾರ್ಥ, ನಿನ್ನ ವಿವೇಕ ನಿನ್ನನ್ನು ಮುಳುಗಿಸುತ್ತೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯ. ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ ಇರುತ್ತದೆ. ಅದರೊಳಗೆ ಏನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಿಲ್ಲ. ಸ್ವಾರ್ಥದ ಈ ಪ್ರಪಂಚದಲ್ಲಿ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು. ಎದ್ದೇಳು. ಬಿಟ್ಟು ಹೋದವರು ಹೋಗಲಿ, ಅವರಿಗೋಸ್ಕರ ನೀನು ಯಾವತ್ತೂ ಅಳಬೇಡ. ಅವರನ್ನು ತಡೆಯಲು ಹೋಗಬೇಡ. ಇವನನ್ನ ಯಾಕಾದ್ರೂ ಬಿಟ್ಟು ಹೋದೆ ಎಂದು ಅವರು ಪಶ್ಚಾತ್ತಾಪ ಪಡಬೇಕು. ಅಂತಹ ಕೆಲಸ ನೀನು ಮಾಡಿ ತೋರಿಸಬೇಕು. ದಾರಿ ಯಾವತ್ತೂ ಅಂತ್ಯ ಆಗುವುದಿಲ್ಲ. ದಾರಿಯಲ್ಲಿ ನಡೆಯುವವನು ಸೋಲು ಒಪ್ಪಿಕೊಳ್ಳುತ್ತಾನೆ. ನಿನ್ನ ನೋವನ್ನು ನೀನೇ ಅಳಿಸಲು ಪ್ರಯತ್ನ ಮಾಡು. ಬೇರೆ ಯಾರು ಅಳಿಸುವುದಕ್ಕೆ ಬರುವುದಿಲ್ಲ. ಏಕೆಂದ್ರೆ ನೀರಿನಲ್ಲಿ ಪ್ರತಿಬಿಂಬ ನಿನ್ನದೇ ಕಾಣುತ್ತದೆ ವಿನಃ ಬೇರೆ ಯಾರದ್ದು ಅಲ್ಲ ಎಂದು ಹೇಳುತ್ತಾ ನಮ್ಮ ಈ ಟಾಪಿಕ್ ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮ್ಮ ಈ ಟಾಪಿಕ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ನ ಪ್ರೆಸ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.